ವಾರ್ತೆಯ ಮುಖ್ಯಾಂಶಗಳು. ಕುಟುಂಬದ ಹಾಗೂ ಸಮಾಜದ ಬೆನ್ನೆಲುಬು ಮಾರ್ಗರೆಟ್ ಆಳ್ವ. ನಾಡದೇವಿಯ ಜಾತ್ರೆ ಹಾಗೂ ಕ್ರೀಡಾಕೂಟದ ಯಶಸ್ವಿಗೆ ಕಾರಣೀಕರ್ತರಾದ ಭೀಮಣ್ಣ ನಾಯ್ಕ ಅವರಿಗೆ ಸನ್ಮಾನ. ನಗರ ಠಾಣಾ ಪಿಎಸ್ಐ ಆಗಿ ಅಧಿಕಾರ ವಹಿಸಿಕೊಂಡ ನರಸಿಂಹಲು. ಪಂಚ ಗ್ಯಾರಂಟಿ ಪೋಸ್ಟರ್ ಬಿಡುಗಡೆಗೊಳಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ. ನೀರಿಗಾಗಿ ಮಾರ್ಚ್ 16ರಂದು ಹಳಿಯಾಳ ಬಂದ್ ಘೋಷಣೆಗೆ ಮುಂದಾಗಿರುವ ರೈತರು. ಶಿರ್ಸಿ ನಗರ ಠಾಣಾ ಪಿಎಸ್ಐ ಆಗಿ ಅತ್ಯಂತ ದಕ್ಷತೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದ್ದ ಸಾಹಿತ್ಯ ಮನೋಭಾವನೀಯ ನಾಗಪ್ಪ ಬಿ ವರ್ಗಾವಣೆಗೊಂಡಿದ್ದು, ಅವರ ಸ್ಥಾನಕ್ಕೆ ಕಾರವಾರ ಜಿಲ್ಲೆಯ ಮಲ್ಲಾಪುರ ಮತ್ತು ಚಿತಾಕುಲ ಠಾಣೆಯಲ್ಲಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿರುವ ನರಸಿಂಹಲು ಪಿಎಸ್ಐ ಆಗಿ ಇಂದು ಬೆಳಿಗ್ಗೆ ಅಧಿಕಾರ ವಹಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಶಿರಸಿ ಇದರ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಶಿರಸಿಯ ನಾಡದೇವಿ ಶ್ರೀ ಮಾರಿಕಾಂಬಾ ಜಾತ್ರೆಯ ಅದ್ಭುತ ಯಶಸ್ಸಿಗೆ ಕಾರಣೀಕರ್ತರಾದ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರೂ ಆಗಿರುವ ಭೀಮಣ್ಣ ಟಿ ನಾಯ್ಕ ಅವರನ್ನು ನಮ್ಮ ಶಿರಸಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮತ್ತು ಜಿಲ್ಲಾ ಸಮಸ್ತ ನೌಕರರ ಪರವಾಗಿ ಹಾರ್ದಿಕವಾಗಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಒಂದು ಮಹಿಳೆ ಶಿಕ್ಷಣ ಹೊಂದಿದಾಗ, ಕೌಶಲ್ಯವನ್ನು ಕಲಿತಾಗ ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ಬಂದಾಗ ಆಕೆಯ ಕುಟುಂಬ ಮಾತ್ರವಲ್ಲದೆ ಸಂಪೂರ್ಣ ಸಮಾಜವೇ ಅಭಿವೃದ್ಧಿಯತ್ತ ಸಾಗುತ್ತದೆ. ಇಂತಹ ತರಬೇತಿ ಕಾರ್ಯಕ್ರಮಗಳು ಮಹಿಳೆಯರಿಗೆ ಹೊಸ ಕೌಶಲ್ಯವನ್ನು ಕಲ್ಪಿಸಿ ಆತ್ಮವಿಶ್ವಾಸ ತುಂಬಲು ಸಹಾಯ ಮಾಡುತ್ತವೆ ಎಂದು ಮಾಜಿ ಕೇಂದ್ರ ಸಚಿವೆ, ಮಾಜಿ ರಾಜ್ಯಪಾಲೆ ಶ್ರೀಮತಿ ಮಾರ್ಗರೆಟ್ ಆಳ್ವ ಹೇಳಿದ್ದಾರೆ. ಅವರು ಯಲ್ಲಾಪುರ ತಾಲೂಕಿನ ಉದ್ಯಮ ನಗರದಲ್ಲಿರುವ ಕರುಣಾ ತರಬೇತಿ ಕೇಂದ್ರದಲ್ಲಿ ಅರುಣೋದಯ ಟ್ರಸ್ಟ್ ಮತ್ತು ಕರುಣಾ ಸಂಸ್ಥೆಯ ಸಹಯೋಗದಲ್ಲಿ ಯಶಸ್ವಿಯಾಗಿ ನಡೆದ ಹೊಲಿಗೆ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರುಣೋದಯ ಟ್ರಸ್ಟ್ ಸಂಸ್ಥಾಪಕರಾದ ಸತೀಶ್ ಪಿ ನಾಯ್ಕ ವಹಿಸಿದರು. ನೀರು ನೀಡಿಕೆಯಲ್ಲಿನ ತಾತ್ಸಾರಕ್ಕೆ ಯಾವ ಕ್ರಾಂತಿಗೂ ತಯಾರಿದ್ದೇವೆ. ಹಳಿಯಾಳ ಕ್ಷೇತ್ರದ ಹಲವಾರು ಹಳ್ಳಿಗಳಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜಿಲ್ಲಾಡಳಿತ ಏನು ಮಾಡುತ್ತಿದೆ? ಕಬ್ಬು ಬೆಳೆಗಾರರ ಸಂಘ ಹಾಗೂ ಕಬ್ಬು ಬೆಳೆಗಾರರ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಹೋರಾಟ ನಡೆಸುತ್ತೇವೆ. ಈ ನಿಟ್ಟಿನಲ್ಲಿ ಯಾವುದೇ ಸ್ತರದ ಹೋರಾಟಕ್ಕೂ ನಾವು ಸಿದ್ಧರಿರುವುದಾಗಿ ರೈತ ಮುಖಂಡರಾದ ಸಂದೀಪ್ ಕುಮಾರ್ ಬೊಂಬಾಟಿ ಹಳಿಯಾಳದಲ್ಲಿ ತಿಳಿಸಿದ್ದಾರೆ. ತಾವು 9 ಬಾರಿ ಶಾಸಕರಾಗಿದ್ರೆ ನಿಮಗೆ ಏನಾದ್ರೂ ಈ ರೈತರ ಬಗ್ಗೆ ಕಾಳಜಿ ಇದ್ರೆ ಈ ಕೂಡಲೇ ನೀರು ಬಟನ್ ಹೊಡೆದಾಗ ನೀರು ಬರ್ತೈತಿ. ಸುಳ್ಳ ನೆಪ ಮಾಡಬೇಡ್ರಿ, ನೀರು ಕೊಡ್ರಿ. ಪಕ್ಷ ಎನ್ನುವುದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಚುನಾವಣೆ ಗೆದ್ದ ಬಳಿಕ ಪಕ್ಷ ಭೇದ ಮರೆತು ಜನಸೇವೆಗೆ ಇಳಿಯಬೇಕು. ಪಂಚ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪುವಂತಾಗಲು ಪ್ರತಿಯೊಬ್ಬ ಕಾರ್ಯಕರ್ತರು ದುಡಿಯಬೇಕೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಶಿರಸಿಯ ರಾಯರಪೇಟೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಸುಮಾ ಉಗ್ರಾಣ್ಕರ್, ಉಪಾಧ್ಯಕ್ಷರಾದ ನಾಗರಾಜ್ ಮುರುಡೇಶ್ವರ್, ಉಪ ತಹಸೀಲ್ದಾರ್ ರಮೇಶ್ ಹೆಗಡೆ ಇತರರು ಇದ್ದರು. ಅದೇ ರೀತಿ ಇವತ್ತು ಕನ್ಸ್ಯೂಮರ್ ಸೊಸೈಟಿ ರಾಯರಪೇಟೆ ಅಧ್ಯಕ್ಷ ಆಗಿರ್ತಕ್ಕಂಥ ಕಡೆ ಸರ್ ಬಗ್ಗೆ ಹೇಳಕ್ ಹೋಗ್ಬಿಟ್ಟು ಬಹಳ ಕಷ್ಟ. ಎಲ್ಲ ಇಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂದ್ಬಿಟ್ಟು ಅದು ಮುಗಿದ ಹೇಳ್ದ ಸ್ಥಿತಿ. ಅಂದ್ರೆ ಅಷ್ಟು ಪ್ರಾಮಾಣಿಕರು ತಾವು ರಕ್ಷಣೆ ಬಂದಿದ್ದೀವಿ, ಅದ್ಭುತ ರಕ್ಷಣೆ ಬಂದಿದ್ದೀವಿ, ಹಲವಾರು ವರ್ಷದಿಂದ ತಾವು ರಕ್ಷಣೆ ಬಂದಿದ್ದೀವಿ. ಇಲ್ಲಿ ವ್ಯವಸ್ಥೆಯನ್ನು ಕೂಡ ತಾವು ತೋರಿಸಿದ್ದೀವಿ. ಹೀಗೆ ಪ್ರತಿಯೊಬ್ಬರು ಕೂಡ ಯಾವುದೇ ಸರ್ಕಾರಿ ಬಗ್ಗೆ ಏನಿರಬಹುದು, ಈ ಅನ್ನದಾನ, ಅನ್ನಭಾಗ್ಯ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ. ನಾವು ಹೋರಾಟ ಮಾಡೋದು, ನಾವು ಚುನಾವಣೆ ಸಂದರ್ಭದಲ್ಲಿ ಆ ಪಾರ್ಟಿ ಈ ಪಾರ್ಟಿ ಮತ್ತು ಹೋರಾಟ ಮಾಡೋಣ.